ವಿದ್ಯಾರ್ಥಿಗಳೇ, ಈ ವಿಡಿಯೋ ಭಾಗದಲ್ಲಿ ಗಣಿತದ ಇನ್ನೊಂದು ಸರಳವಾದಂತಹ ಪರಿಕಲ್ಪನೆ ಹಾಗೂ ಅತಿ ಅಗತ್ಯವಾದಂತಹ ಒಂದು ಪರಿಕಲ್ಪನೆ ವ್ಯವಕಲನದ ಬಗ್ಗೆ ಮೂರನೇ ವಿಡಿಯೋ ಭಾಗವನ್ನು ನಿಮಗೆ ನೀಡ್ತಾ ಇದ್ದೇನೆ. ಏಕೆಂದರೆ ಇದು ಅತ್ಯಂತ ಸುಲಭದ ವಿಷಯವಾದರೂ ಕೂಡ ಅನೇಕ ವಿದ್ಯಾರ್ಥಿಗಳು ವ್ಯವಕಲನ ಮಾಡುವಲ್ಲೇ ತುಂಬ ಎಡವಟ್ಟು ಮಾಡಿಕೊಳ್ತಾರೆ. ಆದ ಕಾರಣ ಗಣಿತದಲ್ಲಿ ಆಸಕ್ತಿ ಮೂಡಿಸಿಕೊಳ್ಳುವ ಉದ್ದೇಶದಿಂದ ಈ ಒಂದು ವಿಡಿಯೋವನ್ನು ನಿಮ್ಮ ಮುಂದೆ ಇಡ್ತಾ ಇದ್ದೇನೆ. ಈ ವಿಡಿಯೋದಲ್ಲಿ ನಾನು 8503 ಇದರಿಂದ 3769 ಕಳೆಯುವುದು ಹೇಗೆ, ಅದರ ಉತ್ತರ ಎಷ್ಟು ಬರುತ್ತೆ ಎಂಬುದನ್ನು ನೋಡೋಣ. ಮೊದಲಿಗೆ ನಾವು ಇಲ್ಲಿ ಸ್ಥಾನ ಬೆಲೆಯನ್ನು ಹಾಕೋಣ. ಯೂನಿಟ್ ಪ್ಲೇಸ್ ಅಂದರೆ ಬಿಡಿ 10, 100, 1000 ಸ್ಥಾನಗಳನ್ನು ಹಾಕಿದ್ದೀನಿ. ಯಾಕೆಂದರೆ ಇಲ್ಲಿ 1000ದವರೆಗೆ ಅಂಕಿಗಳಿವೆ. ಮೊದಲ ಅಂಕಿಗಳನ್ನು ಬರೆಯೋಣ. 8503. ಇಲ್ಲಿ ನಾನು ಬರೆಯುವಾಗ ಒಂದೊಂದು ಅಂಕಿಗೆ ಒಂದೊಂದು ಬಾರನ್ನು ಕೊಟ್ಟಿದ್ದೀನಿ, ಒಂದೊಂದು ಗೆರೆಯನ್ನು ಎಳೆದಿದ್ದೀನಿ. 3 ಇದ್ದಲ್ಲಿ 3, 5 ಇದ್ದಲ್ಲಿ 5, 8 ಇದ್ದಲ್ಲಿ 8. 0ಗೆ ಯಾವುದೇ ಗೆರೆಗಳಿಲ್ಲ. ಯೂನಿಟ್ಗೆ ಹಳದಿ ಬಣ್ಣವನ್ನು, 10ಕ್ಕೆ ನೀಲಿ ಬಣ್ಣ ಹಾಗೂ ಹಸಿರು ಬಣ್ಣ, 100ಕ್ಕೆ ಕೆಂಪು ಬಣ್ಣವನ್ನು 1000ಕ್ಕೆ ಹಾಕಿದ್ದೇನೆ. ಈಗ ನಾವು ನಮ್ಮ ಪ್ರಕ್ರಿಯೆಯಲ್ಲಿ, ವ್ಯವಕಲನ ಪ್ರಕ್ರಿಯೆಯಲ್ಲಿ ಮೊದಲಿಗೆ ನಾವು ಬಿಡಿ ಸ್ಥಾನದಲ್ಲಿರುವ ಅಂಕಿಯನ್ನು ಕಳೆಯುತ್ತೇವೆ. ಅಂದರೆ 3ರಿಂದ 9 ಕಳೀಬೇಕು. ಆದರೆ 3 ಚಿಕ್ಕ ಸಂಖ್ಯೆ, 9 ದೊಡ್ಡ ಸಂಖ್ಯೆ. 9 ಗೆರೆಗಳು ಇವೆ. ಇಲ್ಲಿ 3 ಗೆರೆಗಳಿಂದ 9 ಗೆರೆಗಳನ್ನು ಕಳೀಲಿಕ್ಕೆ ಸಾಧ್ಯನೇ ಇಲ್ಲ. ಆಗ ನಾವು ಎರವಲು ಪಡೀಲಿಕ್ಕೆ ಪಕ್ಕದ ಸ್ಥಾನಕ್ಕೆ ಹೋಗ್ತೀವಿ, 10ರ ಸ್ಥಾನಕ್ಕೆ ಹೋಗ್ತೀವಿ. ಅಲ್ಲಿಂದ ನಮಗೆ 1 ಬೇಕಿತ್ತು. ಆದರೆ ಅಲ್ಲಿ ಯಾವುದೇ ಸಂಖ್ಯೆ ಇಲ್ಲದ ಕಾರಣ, 0 ಆಗಿರೋದರಿಂದ ಅಲ್ಲೂ ನಮಗೆ ಯಾವುದೇ ಎರವಲು ಸಿಗದ ಕಾರಣ ನಾವು ಮತ್ತೆ ಮುಂದಕ್ಕೆ 100ರ ಸ್ಥಾನಕ್ಕೆ ಹೋಗಬೇಕು. ಅಲ್ಲಿ 5 ಇದೆ. 5ರಿಂದ ನಾವು 1 ತರಬೇಕು. 5ರಿಂದ 1 ತಂದಾಗ ನೇರವಾಗಿ ಯೂನಿಟ್ ಪ್ಲೇಸ್ಗೆ ತರಲಿಕ್ಕಾಗಲ್ಲ. 10ರ ಜಾಗಕ್ಕೆ ನಾವು ತರಬೇಕು. 10ರ ಜಾಗಕ್ಕೆ 1 ಹಸಿರನ್ನು ತಂದಾಗ ಅದು 1ರ ಬದಲು ಇದು 1 ಅಂದರೆ 100 ಇರೋದ್ರಿಂದ ಇದು 10ರ ಸ್ಥಾನಕ್ಕೆ ಬಂದು 10 10ಗಳಾಗ್ತವೆ. 10 10ಗಳಾಗಿದ್ದು ಅದರಿಂದ 1 ನಾವೀಗ ಯೂನಿಟ್ ಪ್ಲೇಸ್ಗೆ ಅಂದರೆ ಬಿಡಿ ಸ್ಥಾನಕ್ಕೆ ತರಬೇಕು. 1 ಬಿಡಿ ಸ್ಥಾನಕ್ಕೆ ತಂದಾಗ ನೀಲಿ ಬಣ್ಣ ಬಿಡಿ ಸ್ಥಾನಕ್ಕೆ ಬಂತು. ಆದರೆ ಅದು 10 ಆಗಿರೋದ್ರಿಂದ ಅದನ್ನು ನಾವೀಗ ಬಿಚ್ಚಿಸಬೇಕಾಗುತ್ತೆ. ಅಂದರೆ ಅದು 10 ಆಗುತ್ತೆ. 10 ಹಳದಿಗಳಾಗ 1 ನೀಲಿ ಅಂದರೆ 10 ಹಳದಿಗಳಿಗೆ ಸಮ. ಈಗ ನಾವು ಕೂಡಿಸಿದಾಗ, ಕಳೆದಾಗ ಇಲ್ಲಿ 13 ಇದೆ. ಮೇಲ್ಭಾಗದಲ್ಲಿ 13 ಕಾಣ್ಬೋದು. 10 ಮತ್ತು 3 13. 13ರಿಂದ 9 ಅಂದರೆ 13 ಗೆರೆಯಿಂದ 9 ಗೆರೆಯನ್ನು ಕಳೆದಾಗ ನಮಗೆ ಸಿಗುವಂಥದ್ದು 4 ಗೆರೆಗಳು. ಇಲ್ಲಿ ನಮಗೆ ಈಗಾಗಲೇ ನಾವು 9 ಉಳಿದಿವೆ. ಯಾಕೆಂದರೆ 10ರಲ್ಲಿ 1 ನಾವು ಬಿಡಿ ಸ್ಥಾನಕ್ಕೆ ಕೊಂಡೋಗಿರೋದ್ರಿಂದ ಇಲ್ಲಿ 9 ಗೆರೆಗಳು ಉಳಿದಿವೆ. ಅದರಿಂದ 6 ಗೆರೆಗಳನ್ನು ಕಳೆದರೆ ಉಳಿಯುವಂಥದ್ದು 3 ಗೆರೆಗಳು. ಇಲ್ಲಿಗೆ 100ರ ಸ್ಥಾನಕ್ಕೆ ಬರೋಣ. ಇಲ್ಲಿ 5 ಇತ್ತು, 1 ಈಗಾಗಲೇ ಹೋಗಿದೆ. ಈಗ 4 ಉಳಿದಿವೆ. 4 ಉಳಿದಿದ್ದರೆ 4ರಿಂದ 7 ಕಳೀಲಿಕ್ಕಾಗೋದಿಲ್ಲ. ನಾವು ಪಕ್ಕದ 1000ರ ಸ್ಥಾನಕ್ಕೆ ಹೋಗಬೇಕು. ಅಲ್ಲಿಂದ ನಾವು 1 ಗೆರೆಯನ್ನು 1 ತರಬೇಕಾಗತ್ತೆ 100ರ ಸ್ಥಾನಕ್ಕೆ. ಹಾಗೆ ತಂದಾಗ ಅಲ್ಲಿ 8 ಇದ್ದದ್ದು 7 ಆಗುತ್ತೆ ಮತ್ತು 1 ಇಲ್ಲಿಗೆ ಬರುತ್ತೆ 100ರ ಸ್ಥಾನಕ್ಕೆ. 100ರ ಸ್ಥಾನದಲ್ಲಿ ಕೆಂಪು ಇರುವಾಗಿಲ್ಲ. 1 ಕೆಂಪು ಅಂದರೆ 10 100ಗಳಾಗ್ತವೆ. ಅದು 10 100ಗಳಾಗಿ ಬಿಡಿಸಲ್ಪಡುತ್ತೆ. ಆಗ 10 ಮತ್ತು 4 100ಗಳು ಒಟ್ಟು ಸೇರಿ 14 100ಗಳಾಯಿತು. 14 100ಗಳಿಂದ 7 100ಗಳನ್ನು ಕಳೆದಾಗ 7 100ಗಳು ಉಳಿಯುತ್ತವೆ. ಇಲ್ಲಿ 7000 ಇದೆ. ಅದರಿಂದ 3 ಹೋದರೆ 4. ಆದ್ದರಿಂದ ನಮ್ಮ ಉತ್ತರ 4734. ಬಹಳ ಸರಳವಾಗಿ ವಿವರಿಸಿದ್ದೇನೆ. ಮಕ್ಕಳು ನಿಮಗೆ ಇಷ್ಟ ಆಯಿತು ಅಂತ ಭಾವಿಸ್ತೇನೆ. ಧನ್ಯವಾದಗಳು.